ಇದು ಎವರ್ಗ್ರೀನ್ ಕೌಂಟಿ ಅಲ್ಲ, ಕೌಂಟಿ ಇದೆ ಬಟ್ ಅರೆಕ್ಕಾ ಕೌಂಟಿ ಅಲ್ಲ. ಸೊ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೌದು, ಆ್ಯಕ್ಚುಲಿ ನಾವು ಕೊಡಗಿಂದ ಹೊರಟಿದ್ದು ಗೋವಾಕ್ಕೆ. ಹೋಗಬೇಕಾದ್ರೆ ಏನೇನೋ ಕೋಇನ್ಸಿಡೆನ್ಸಿಂದ ನಮ್ಮ ಕಾಮತ್ ಸರ್ನ ಮೀಟ್ ಆದ್ವಿ. ಒಂದು 2 ಮಿನಿಟ್ಸ್ ರ್ಯಾಂಡಮಾಗಿ ಕಾಲ್ ಮಾಡಿದೆ, ಸರ್ ಎಲ್ಲಿದ್ದೀರಾ ಅಂತ. ಅವ್ರು ಇದ್ದಿದ್ದು ಅಂದರೆ ಅವ್ರ ಮನೆ ಬಂದು ಬೇಸಿಕಲಿ ಕುಂದಾಪುರ, ನಾವು ಬಂದು ಕೊಡಗು. ಉಡುಪಿಯಲ್ಲಿ ನಾನು ಕಾಲ್ ಮಾಡಿದೆ. ಎಲ್ಲಿ ಅಂತ ಕೇಳಿದ್ರೆ ಸರ್ 2 ನಿಮಿಷ ಬರ್ತೀವಿ ಅಂತ ಹೇಳಿದ್ರು. ನಾವು ಫುಲ್ ಶಾಕ್ ಆಗಿಬಿಡ್ತು. ಸೊ ಅಲ್ಲೇ ನಾವು ಮೀಟ್ ಮಾಡಿ ಏನೇನೋ ಆಯಿತು. ಮತ್ತು ಅಮೇಝಿಂಗ್ ಒಂದು ಪ್ಲೇಸಿಗೆ ಕರ್ಕೊಂಡು ಹೋದ್ರು. ಶಾಪಿಂಗ್, ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ. ಅಮೇಝಿಂಗ್ ಕಲೆಕ್ಷನ್ಸ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಅಮೇಝಿಂಗ್ ಡಿಸ್ಕೌಂಟ್ಸು. ಶಾಪಿಂಗ್ ಮಾಡಿದ್ದು ನಾನು ಮಾಡಿಲ್ಲ. ಆ್ಯಕ್ಚುಲಿ ನಾನು ಸುಮ್ಮನೆ ಹೋಗಿದ್ದು, ಬಟ್ ಅಲ್ಲಿ ಕಲೆಕ್ಷನ್ಸು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಮ್ಮ ಕೊಡಗೋರಿಗೆ ಏನಾದರೂ ಅದು ಸ್ವಲ್ಪ ಮನ್ಸು ಮಾಡಿದ್ರೆ ಅಲ್ಲೇ ಜಯಲಕ್ಷ್ಮಿ ಸಿಲ್ಕ್ಸಿಗೆ ಬಂದು ಮಲ್ಪೆ ಹತ್ರ ಒಂದು ರೌಂಡ್ ಎಲ್ಲ ಹೊಡ್ಕೊಂಡು ಹೋದರೆ ಸಕ್ಕತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ 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 ಆಪ್ಷನ್, ಅಂದರೆ ಲೈಕ್ ದೊಡ್ಡ ಬಿಲ್ಡಿಂಗು. ಅವರು ಓನರ್ನ ಪರ್ಸನಲ್ ಮೀಟ್ ಮಾಡಿಸಿದ್ರು, ತುಂಬ ಖುಷಿ ಆಯಿತು. ಪ್ರೈಸ್ ಇಸ್ ಆಲ್ಸೋ ವೆರಿ ರೀಸನೇಬಲ್. ಕ್ವಾಲಿಟಿ ಚೆನ್ನಾಗಿದೆ. ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ, ಬಟ್ ರಿಯಲಿ ಐ ಎಂಜಾಯ್ಡ್ ದ ಶಾಪಿಂಗ್. ಆ್ಯಕ್ಚುಲಿ ಒಂಥರ ನನಗೆ ಬೇಕಾಗಿರೋ ಕಲರಲ್ಲಿ ಏನೇನೋ ಒಂದು ಐಟಮ್ಸ್, ಅಂದರೆ ಬ್ಲೇಸರ್ಸ್ ತಗೊಂಡ್ರು. ಕ್ಯೂಟ್ ಆಗಿದೆ. ನನಗೆ ಅದೇ ಒನ್ ಆಫ್ ಮೈ ಫೇವ್ರೇಟ್ ಈಸ್ ಆಲ್ಸೋ ಸ್ಕೈ ಬ್ಲೂ. ಎಲ್ರಿಗೂ ಅದೊಂದು ಇಷ್ಟ ಇದೆ. ಬಂದಿದ್ದು ಬ್ಲ್ಯಾಕ್ ತೊಗೊಳಕ್ಕೆ, ಸ್ಕೈ ಬ್ಲೂ ಏನೋ ಅಟ್ರಾಕ್ಟ್ ಆಯಿತು ಅಂತ ಅದನ್ನ ತೊಗೊಂಡ್ವಿ. ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಕಾಮತ್ ಸರಿಗೆ. ಅವ್ರ ಪಾಪ ನಮಗೆ ಕ್ಯಾಮರಾನ ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಅದಾದಮೇಲೆ ಒಂದು ಜಾಗ ಕರ್ಕೊಂಡು ಬಂದರು, ಅದಂತೂ ಮೈಂಡ್ ಬ್ಲೋಯಿಂಗ್. ಯಾಕಂದರೆ ಗೋವಾಕ್ಕೆ ಹೋದ್ಮೇಲೆ ಆಬ್ವಿಯಸ್ಲಿ ನಮ್ಮ ಫುಡ್ ಹ್ಯಾಬಿಟ್ಸು, ಅಲ್ಲಿ ಏನೇನೋ ತಿಂತೀವಿ, ಏನೇನೋ ಕುಡಿತೀವಿ, ಪಾರ್ಟಿ ಗೊತ್ತಿಲ್ಲ, ಲೈಕ್ ಐ ಡೋಂಟ್ ನೋ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಈವೆಂಟ್. ಬಟ್ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪೀಸ್ಫುಲ್ ಪ್ಲೇಸಿಗೆ ಬಂದು, ಇಲ್ಲಿ ನಮಗೆ ಪಕ್ಕ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ವೆಜ್ ಫುಡ್ಡು, ಡ್ರಿಂಕ್ಸ್ ಎಲ್ಲ ಅಲೋಡ್ ಇಲ್ಲ. ಬಟ್ ಪ್ರೀಮಿಯಮ್ ಕಾಟೇಜಸ್ ಇದೆ, ಒಂದು 5 ಕಾಟೇಜಸ್ ಇದೆ. ಮತ್ತು ಅವರ ಇಲ್ಲಿ ಕೇರ್ ಟೇಕ್ ಮಾಡೋರಂತ ಅವರಾಗಿರ್ಬೋದು, ಈವನ್ ಓನರ್ಸ್ ಅಷ್ಟೇ, ದೇ ಆರ್ ವೆರಿ ವೆರಿ ಫ್ರೆಂಡ್ಲಿ. ನಿಮಗೆ ಒಂದು ಟೂರ್ ಮಾಡ್ತೀವಿ, ಅದು ನಾನು ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗ್ತಾಳೆ. ಓಕೆನಾ? ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾಳೆ ನಾವು ಯಾವ ಥರ ಜಾಗದಲ್ಲಿ ಸ್ಟೇ ಆಗಿದ್ದೀವಿ ಅಂತ. ಥ್ಯಾಂಕ್ ಯು ಟು ಕಾಮತ್ ಸರ್ ಮತ್ತು ಸ್ನೇಹ ಮ್ಯಾಮ್ದು. ಇದು ತವ್ರ ಮನೆ ಹತ್ರನೇ ಇರೋದು ಇದು. ಅವರಿಗೆ ಅಂದರೆ ಇದೆಲ್ಲ ಒಂದು ಏನಂದರೆ ಅವ್ರದ್ದೇ ಪ್ರಾಪರ್ಟಿ ಥರ ಆಗಿಬಿಟ್ಟಿದೆ. ಆಯಿತಾ? ಸೊ ಹೋಗುವಲ್ಲ, ಒಂದು ರೌಂಡ್ ಹೊಡ್ಕೊಂಡು ಬರುವ. ಹೌದು, ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಅವ್ರಿಗೆ ಮತ್ತು ಕಾಮತ್ ಸರ್ ಅವ್ರಿಗೆ. ಇಷ್ಟು ಒಳ್ಳೆ ಪ್ರಾಪರ್ಟಿನ ಪರಿಚಯ ಮಾಡ್ಕೊಂಡು, ಅದಕ್ಕೆ ಸ್ಪೆಷಲಿ ವೆಜ್ ಫುಡ್ ನಾವು ಹುಡುಕ್ತಾ ಇದ್ವಿ ನೆನ್ನೆ ಥರ್ಸ್ಡೇ ಆಗಿರೋದ್ರಿಂದ. ಸೊ ಎಷ್ಟು ಕ್ಯೂಟ್ ಆಗಿ ಇದೆ ಅಂತ ಅಂದರೆ ಇಟ್ಸ್ ಲೈಕ್ ವೆರಿ ಆಸಮ್. ನೈಸ್ ಅಥೆಂಟಿಕ್ ಫುಡ್. ಬಟ್ ಕ್ಲಾರಿಟಿ ಅಂದರೆ ನಿಜವಾಗ್ಲೂ ದಿಸ್ ಈಸ್ ಲೈಕ್ ಅ ಜೆಮ್. ವೆಜ್ ಫುಡ್ಡು, ಪೀಸ್ಫುಲ್ಲು, ಮತ್ತು ಬರ್ಡ್ ವಾಚಿಂಗ್. ಕೆಲವರು ಎಕ್ಸ್ಪರ್ಟ್ಸ್ ಬಂದಿದ್ದರು, ಅವ್ರದ್ದು ವೀಡಿಯೋ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಅವರು ತುಂಬ 78ಇಂದ ಬರ್ಡ್ ವಾಚಿಂಗ್ ಮಾಡ್ತಾಯಿದ್ರಂತೆ. ಅವರೊಟ್ಟಿಗೆಲ್ಲ ಸೇರ್ಕೊಂಡು ವಾಕ್ ಮಾಡಿದ್ದು ಒಂದು ಬೇರೆ ಥರದ ಎಕ್ಸ್ಪೀರಿಯನ್ಸು. ಬನ್ನಿ ಇವಾಗ ಟೂರ್ ಹೊಡ್ಕೊಂಡು ಬರುವ. ಲೆಟ್ಸ್ ಗೋ. ಓಕೆ ನೋಡಿ, ಕಾಟೇಜಸ್ಸು ಫುಲ್ ಕ್ಯೂಟಾಗಿದೆ. ಅಂದರೆ ಫುಲ್ ಈ ನಮ್ಮ ಚೆತ್ತಕಲ್ಲು ಅಂತ ಹೇಳ್ತೀವಲ್ಲ ಅದರಲ್ಲಿ ಕಟ್ಟಿದ್ದಾರೆ. ಮತ್ತು ಇಲ್ಲಿ ನೆಟ್ಟಿರುವಂಥ ಗಿಡಗಳಷ್ಟೇ ಅರೆಕ ನಟ್ ಆಗಿರ್ಬೋದು, ಅದು ಹೆಸರಿಗೆ ತಕ್ಕಂತೆ ಅರೆಕ್ಕ ಕಾಟೇಜ್, ಅರೆಕ್ಕ ಕೌಂಟಿ ಅಂತ ಇಟ್ಟಿರೋದು ಸಖತ್ ಮ್ಯಾಚ್ ಆಗುತ್ತೆ. ಆಮೇಲೆ ನೋಡಿ ಇಲ್ಲಿ ಈ ಥರ ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬಾಳೆ ಗಿಡ ನೋಡಿದ್ದೀನಿ ಒಂದು ಹೈಟಲ್ಲಿ, ಬಟ್ ಈ ಹೈಟಲ್ಲಿ ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದು ಏನು ಮಂಗ ಬಾಳೆ ಅಂತ ಎಲ್ಲ ಕರೀತಾರಂತೆ, ಬೇರೆ ಬೇರೆ ಟರ್ಮ್ಸ್ ಯೂಸ್ ಮಾಡ್ತಾರೆ. ಸೊ ಬನ್ನಿ, ಇಲ್ಲಿ ಕಾಮತ್ ಸರ್ ಇದ್ದಾರೆ. ಕಾಮತ್ ಸರ್, ಹೆಲೋ, ಗುಡ್ ಮಾರ್ನಿಂಗ್. ಆ್ಯಂಡ್ ಹೇಗಾಯ್ತು ಸ್ಟೇ ನೆನ್ನೆ? ಸರ್ ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಅಂದರೆ ವಿಯಾನು ಎಲ್ಲೂ ಬಿಡ್ತಾ ಇಲ್ಲ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಅವನಿಗಂತೂ ಒಂಥರ ಹಬ್ಬ ಥರ ಫೀಲ್ ಆಗ್ತಾ ಇದೆ ಅವನಿಗೆ. ನೋಡಿ, ತುಂಬಾ ಸ್ಟ್ರೆಸ್ ಫೀಲ್ ಆದಾಗ ಇಲ್ಲೇ ಬಂದ್ಬಿಡ್ತೀನಿ ನಾನು. ಹೌದಾ? ಮಾವನ ಮನೆ ಹತ್ರನೇ. ಇಲ್ಲಿ ಬಂದ್ರೆ ಫುಲ್ ಗ್ರೀನರಿ, ತೋಟ, ಕಳೆದೋಗ್ಬಿಡ್ತೀರ. ಹೌದಲ್ಲ, ಇಲ್ಲಿಂದ ಅಂದರೆ ನಮ್ಗೆ ಏನೋ ಒಂದು ನೇಚರ್ಗೆ ಫುಲ್ ಕನೆಕ್ಟ್ ಫೀಲ್ ಆಗ್ತೀವಿ. ಆಮೇಲೆ ಪುನಃ ಎನರ್ಜಿ ರೀಗೈನ್ ಆಗ್ತಿದಂಗೆ ಬೇರೆ ಕೆಲಸಕ್ಕೆ ಹೊರಟು ಬಿಡ್ತೀವಿ. ಹೌದಲ್ಲ? ಇದೊಂದಿರೋದು ನಮ್ಗೊಂಥರ ಬ್ಯಾಕಪ್, ಎನರ್ಜಿ ಬ್ಯಾಕಪ್. ನೈಸ್. ಸೊ ನಮಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್. ನೈಸ್. ಸೊ ಇವಾಗ ಇಲ್ಲಿ ಕೋಕಿದ್ದಾರೆ. ಭರತ್ ಅವರೇ, ನೀವು ವಿಯಾನು ಇಬ್ಬರು ಓಡಾಡ್ತಾ ಇದ್ದೀರಾ ಫುಲ್ಲು. ಓಕೆ, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಸುತ್ತಾಡ್ಕೊಂಡು ನೋಡ್ತಾ ಇದ್ದೀವಿ. ಹೌದಲ್ಲ? ಕ್ಯೂಟ್ ಆಗಿದೆ. ಓಕೆ, ಸೊ ಇವಾಗ ನಮಗೆ ಫಸ್ಟು ವಿಯಾನ್ ಒಂದ್ಸತಿ ಕೇಳ್ಬಿಡುವ. ಚಾಯಿಂಡಪ್ಪು ವಿಯಾನ್ ಜಾಗ. ಥ್ಯಾಂಕ್ ಯು ಮಾಮಣ್ಣ ವಿಯಾನ್. ಓಕೆ, ಕೋಕ್ ಇವಾಗ ತೋರಿಸ್ಕೊಡು ಏನೇನು ನಿನಗೆ ಇಷ್ಟ ಆಯ್ತು ಇಲ್ಲಿ. ಆ್ಯಕ್ಚುಲಿ ಬಂದಾಗಲಿಂದ ಶೂಸೇ ಸ್ಲಿಪ್ಪರ್ ಹಾಕ್ತಾ ಇಲ್ಲ. ಹಾಂ, ಯಾಕೆಂದರೆ ಸ್ಲಿಪ್ಪರ್ ತಂದಿಲ್ಲ ಅಂತನಾ? ಇಲ್ಲ, ತಂದೀವಿ, ಬಟ್ ಆ ಫೀಲ್ ಸಿ
ಟ್ರೆಡಿಷನ್ ಇದು ಮುಂಚೆ ಮನೆ ಆಗಿತ್ತಂತೆ, ಸೊ ಈಗ ಅದನ್ನ ಸ್ವಲ್ಪ ಡೈನಿಂಗ್ ಏರಿಯಾ ಮಾಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಂಪ್ಲೀಟ್ ವುಡನ್ ಫಿನಿಶಿಂಗ್. ಹೌದು. ಸೊ ನೋಡಿ, ನನಗೆ ಗ್ಲಾಸು ತುಂಬ ಇಷ್ಟ ಆಯಿತು. ನೈಟ್ ಹೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಅದೊಂದು ಅಟ್ರಾಕ್ಟ್ ಆಯಿತು. ಐ ಮೀನ್ ಬೀಯಿಂಗ್ ಅ ಹೋಟೆಲಿಯರ್, ನನಗೂ ಒಂಥರ ಅಂದರೆ ಪ್ರಾಪರ್ಟಿ ಇರೋದ್ರಿಂದ ನಾನು ಇದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತೀನಿ. ಬಿಕಾಸ್ ತುಂಬ ಈ ವುಡ್ ಅಂದರೆ ನನಗೇನೋ ಒಂದು ಕನೆಕ್ಷನು. ಈವನ್ ನೋಡಿ ಮೈನ್ಯೂಟ್ ಡೀಟೇಲ್ಸು. ಮತ್ತು ಕೇರಳ ಸ್ಟೈಲ್ ಮಿಕ್ಸ್ ಆಗಿದೆ. ಆ್ಯಕ್ಚುಲಿ ಇದೆಲ್ಲ ಕೇರಳ ಆರ್ಕಿಟೆಕ್ಚರ್ ಇದು ಮಾಡಿಸಿದ್ದಾರೆ. ಹೌದು. ಡೈನಿಂಗಿಗೆ ಬಂದರೆ ಫಸ್ಟೇ ಹೇಳ್ಬಿಡ್ತೀನಿ, ಲಿಮಿಟೆಡ್ ಇದು. ಯಾಕಂದರೆ ಅವರು ವೆಜ್ಜಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಲಂಚ್, ಡಿನ್ನರು ಬ್ರೇಕ್ಫಾಸ್ಟು ಇರುತ್ತೆ. ಅಂದರೆ ಲೈಕ್ ಪ್ಯಾಕೇಜಲ್ಲಿ ಡಿಪೆಂಡ್ಸು ಅಲ್ವಾ? ಎಸ್. ಈಗ ಮಿನಿ ಲೈಬ್ರರಿ ಇದೆ, ಹೋಗುವ. ಹಾಂ. ಸೊ ಡೋರ್ ನೋಡಿ, ನಾನು ಇದನ್ನು ತೋರಿಸ್ಬಿಟ್ಟು ಬಂದ್ಬಿಡ್ತೀನಿ. ಎಲ್ಲ ತೋರಿಸ್ಬೇಕು ಅಂತ ಅನಿಸ್ತಾ ಇದೆ. ಹೌದು, ಕ್ಯೂಟ್ ಆಗಿದೆ. ಟ್ರೆಡಿಷ್ನಲ್ ಅಥೆಂಟಿಕ್ ಫೀಲ್ ಆಗಿದೆ ಅದರಿಂದ. ಹಾಂ. ಸೊ ನಾನಿದು ವ್ಲಾಗ್ ಮಾಡೋದು ಪ್ಲ್ಯಾನ್ ಇರಲಿಲ್ಲ, ಬಟ್ ಪ್ರಾಪರ್ಟಿಗೆ ಫಿದಾ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಎಸ್. ಕಂಬ ನೋಡಿ, ನಮ್ಮ ಕೊಡಗಿನಲ್ಲಿ ಈ ಥರ ಕಂಬದ ಮನೆಗಳೆಲ್ಲ ಇದೆ. ಹಾಂ. ನೆಕ್ಸ್ಟು ಮಿನಿ ಲೈಬ್ರರಿ. ಎಸ್. ಓಕೆ. ನಮ್ಮಲ್ಲಿ ಎಟಿಕ್ ಅಂತ ಹೇಳ್ತೀವಲ್ಲ, ಅಟ್ಟ. ವಾವ್. ಬಟ್ ತುಂಬ ಟೇಸ್ಟ್ ಇದೆ ಇವರ ಓನರಿಗೆ. ಲೈಕ್ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನೋಡಿ, ನಾವಿದ್ದಿದ್ದು ಆ ಕಾಟೇಜಲ್ಲಿ. ಸೂಪರ್ಬ್ ಆಗಿದೆ. ಸೊ ಇದು ಯಾರ್ದೆಲ್ಲ ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಈ ಥರ ರೆಡ್ ಕಲರ್ ಒಂದು ನೆಲ ಅಂದರೆ ರೆಡ್ ಆಕ್ಸೈಡ್ದು, ಆಮೇಲೆ ಈ ಥರ ವುಡನ್, ಯಾರಿಗೆಲ್ಲ ಈ ಥರ ಒಂದು ಕಾನ್ಸೆಪ್ಟ್ ಇಷ್ಟ, ಒಂದು ಒಳ್ಳೆ ಫಾರ್ಮಲ್ಲಿ ಈ ಥರ ಒಂದು ಮನೆ ಕಟ್ಕೊಂಡು ಇರಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಕಮೆಂಟಲ್ಲಿ ತಿಳಿಸಿ. ನನಗಿದೆ. ನಿನಗೆ ಇದೆ, ಆಗ ನೀ ಕಮೆಂಟಲ್ಲಿ ತಿಳಿಸ್ಬೇಕು. ಓಕೆ. ನೋಡಿ, ಇಂಡೋರು ಕ್ಯಾರಮ್ ಬೋರ್ಡು, ಸೀಟಿಂಗ್ ಅರೇಂಜ್ಮೆಂಟ್ಸ್ ಯಾವ ಥರ ಇದೆ. ಆ್ಯಂಡ್ ಇಲ್ಲಿ ಬುಕ್ಸ್ ಎಲ್ಲ ಇದೆ. ಸೊ ಇವರು ತುಂಬ ಪ್ಯಾಷನೇಟ್ ಆ್ಯಕ್ಚುಲಿ ಓನರ್. ಇಟ್ಸ್ ನಾಟ್ ಲೈಕ್ ಓಕೆ ನಾನು ತುಂಬ ಜನರನ್ನ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಅವರ ಪ್ಲ್ಯಾನ್ಸ್ ಇಲ್ಲ. ಹೌದು. ಪ್ರೀಮಿಯಂ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಶಾರ್ಟ್ ಮಾಡುವ. ಓಕೆ, ಸೂಪರ್. ಈಗ ಇದು ಆಡಿದ್ರೆ ನಮ್ಮದು ಗಂಟೆ ಅಂದರೆ ಲೈಕ್ ವಿಡಿಯೋದು ಟೈಮಿಂಗ್ ಹೋಗ್ಬಿಡುತ್ತೆ. ಹೋಗುವ ಈಗ ನಾವು ನೆಕ್ಸ್ಟ್. ಓಕೆ. ಎಸ್. ಎಸ್, ಲೆಟ್ಸ್ ಗೋ. ನೋಡ್ಬೇಕು, ಇದು ವುಡ್ಡೊಂದು ನೈಸ್. ನೋಡಿ, ಇಲ್ಲಿ ಬರ್ಡ್ ವಾಚಿಂಗ್ ಯಾಕೆ ಬರ್ತಾರೆ ಅಂತ ಈಗ ಗೊತ್ತಾಗುತ್ತೆ. ನೋಡಿ, ಎಷ್ಟು ಪಕ್ಕದಲ್ಲಿ ಬರ್ಡ್ಸ್ ಕಾಣಿಸ್ತಾ ಇದೆ. ಸೊ ಈ ಫ್ಲಾರಲ್ಲಿ ತುಂಬ ಬರ್ಡ್ಸ್ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರುತ್ತೆ. ಬನ್ನಿ ಇವಾಗ ಒಂದು ಕಾಟೇಜನ್ನು ತೋರಿಸುವ. ಕೋಕ್ ಸಖತ್ತಾಗಿ ತೋರಿಸ್ಬೇಕು. ತುಂಬ ಡಿಟೇಲಿಂಗ್. ನೀನು ಏನೇನೋ ಬೆಳಿಗ್ಗೆಯಿಂದ ಹೇಳ್ಕೊಂಡಿದ್ಯಾ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಓಕೆ, ಲೆಟ್ಸ್ ಗೋ. ಎಸ್. ನಂಗೆ ಮೇನು ಈ ಕಲ್ಲೇ ಇಷ್ಟ ಆಗೋದು. ಹಾಂ. ಓಕೆ. ಸ್ಟಾರ್ಟಿಂಗ್ ಫ್ರಮ್ ಕಲ್ಲದು ಸ್ಟೇರ್ ಕೇಸ್, ಸ್ಟೆಪ್ಸ್. ಓಕೆ. ಫೋರ್ಟಿಕ. ಅಲ್ಲಿ ನಿಲ್ಕೋಕೆ ಒಂದು ಫೋಟೋ ತಗೊಳ್ಳ. ಹಾಂ, ಫೋರ್ಟಿಕ ನೋಡಿ. ಓಕೆ. ಟ್ರೆಡಿಷನಲ್ ಡೋರ್ಸ್. ಹೌದು, ಹೊರಗಡೆ ನೋಡಿ ಕೂತ್ಕೊಳ್ಳೋಕ್ಕೆ. ಓಕೆ. ಸೊ ಇವಾಗ ನಾವು ಈ ರೂಮಲ್ಲಿ ಏನೇನಿದೆ ಅಂತ ತೋರ್ಸೋಕೆ ಹೋಗಿ ಫುಲ್ಲು ಥರ ಟ್ರೆಡಿಷ್ನಲ್ ಫರ್ನಿಚರ್ ಅವರೇ ಮಾಡಿಸಿರೋ ಅಂಥದ್ದು. ಕ್ಯೂಟಾಗಿದೆ. ಕಿಂಗ್ ಸೈಜ್ ಬೆಡ್ ಇದೆ. ಹೌದು. ಆಮೇಲೆ ಟಿ ವಿ ಹಾಕಿದ್ದಾರೆ. ಟಿ ವಿ ಇದೆ. ಸೊ ಇದು ಆಲ್ಮೋಸ್ಟ್ ಯೂಸ್ ಮಾಡೋದಾದರೆ ಚೆನ್ನಾಗಿರುತ್ತೆ. ಬಟ್ ಯಾ ನೋಡಿ, ಇಲ್ಲಿ ನೀಟಾಗಿ ಅದ್ರ ಬಗ್ಗೆ ಮೆನು, ಡಿನ್ನರ್ ಮೆನು, ಇಲ್ಲಿದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಹಾಕಿದ್ದಾರೆ. ಬೇಸಿಕ್ ನಿಮಗೆ ಕೆಟ್ಲೆಲ್ಲ ಇಟ್ಟಿದ್ದಾರೆ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಎವರ್ಗ್ರೀನ್ ಕೌಂಟಿ ಥರ ಎಟಿಕ್, ಅರೇಕಾ ಕೌಂಟಿಯಲ್ಲೂ ಎಟಿಕ್ ಇದೆ. ಸರಿ, ಹತ್ತು ಬಿಟ್ಟು ಅಲ್ಲೂ ನೋಡುವ ಏನಿದೆ ಅಂತ ಹೇಳ್ಬಿಟ್ಟು. ಮತ್ತು ರೂಮ್ಸ್ ತುಂಬ ಹೈಟಾಗಿದೆ. ಈ ಎಟಿಕ್ಗೆ ತುಂಬ ಹೈಟ್ ಆಗಿದೆ. ಹೌದು. ನನಗೆ ಸಿ ಕ್ಯೂಟ್ ಕ್ಯೂಟ್ ಸ್ಮಾಲ್ ಡಿಸೈನ್ಸ್ ಕೂಡ ಇಷ್ಟ ಆಗಿದೆ. ವಿಂಡೋಸ್ದು ಇಲ್ಲಿ ಸ್ಟೇ. ಸೊ ಈ ಥರ ಇದೆ, ಚೆನ್ನಾಗಿದೆ ಎಟಿಕ್. ನನಗೀಗ ನಮ್ಮ ಸ್ಟೋನ್ ಬಿಲ್ಡಿಂಗ್ ಮೇಲೆ ಹತ್ತಿದಂಗೆ ಫೀಲ್ ಸಿಗ್ತಾ ಇದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ತುಂಬ ಓವರ್ ಕಮರ್ಷಿಯಲ್ ಮಾಡಿಲ್ಲ ಅಂತ. ಹೌದು. ಈವನ್ ಇದೆಲ್ಲ ನೋಡು, ಎಷ್ಟು ರೆಗ್ಯುಲರ್ ಈ ಥರ ಇಲ್ಲ, ಹಳೆ ಸ್ಟೈಲ್ ಕಾನ್ಸೆಪ್ಟ್. ಹೌದು. ಓಕೆ. ವಾಶ್ರೂಮ್ ಅಷ್ಟೇ. ಸೊ ಇಷ್ಟೆಲ್ಲ ಆದಮೇಲೆ
ಆಬ್ವಿಯಸ್ಲಿ ವಾಶ್ರೂಮಲ್ಲಿ 100% ಕಾಂಪ್ರಮೈಸ್ ಆಗಿರಲ್ಲ ಅವರು. ಸೊ ವಾಶ್ರೂಮ್ ಈ ಥರ ಇದೆ, ಬೇಸಿಕ್ ಕಾಂಪ್ರಮೈಸ್ ಆಗಿಲ್ಲ, ಫುಲ್ ಡಿಟೇಲಿಂಗ್ ಮಾಡಿದ್ದಾರೆ. ಶ್ಯಾಂಪೂ ಸ್ಯಾಚೆಟ್ಸು ಬೇಸಿಕ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಟಿಕ್ಕರಿಂಗ್ಸು. ಅದು ಯಾವ ರೇಂಜಿಗೆ ಅಂತ ಹೇಳಿದ್ರೆ ಕ್ಯೂಟ್ ಆಗಿದೆ. ಕ್ಯೂಟ್ ಅಂದರೆ ಈಗ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ, ಲೈಟು, ಫ್ಯಾನು, ಬಲ್ಬ್ಸು, ಲೈಕ್ ಡಿಟೇಲಿಂಗ್ ತುಂಬ ಇದೆ, ಎಫರ್ಟ್, ಹಾರ್ಡ್ ವರ್ಕ್ ಇದ್ರ ಹಿಂದೆ. ಓಕೆ, ಸೊ ನೀವು ಹೇಳಿ ಕಾಟೇಜ್ ನಿಮಗೆ ಎಷ್ಟು ಇಷ್ಟ ಆಯಿತು? ಕಾಲ್ಸ್ ಬರ್ತಾ ಇದೆ ನೋಡಿ ನಮ್ಮ ಪ್ರೆಸೆಂಟರಿಗೆ, ಅಲ್ಲಿಂದ ಕೌಂಟಿಯಿಂದ, ನಮ್ಮ ಕೌಂಟಿಯಿಂದ. ನೋಡಿ ನಿಮಗೆ ಅಲ್ಲಿ ಫುಲ್ಲು ಕೋಕೋನಟ್ ಮತ್ತು ಅರೆಕೆನಟ್ ಪ್ಲ್ಯಾಂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ ಓಪನ್ ಬಾವಿ ಅಂತ ಹೇಳ್ತಾರೆ. ಸೊ ಈ ಕಡೆ ಎಲ್ಲ ಜಾಸ್ತಿ ಫೇಮಸ್ಸು ಓಪನ್ ಬಾವಿ, ಯಾಕಂದರೆ ಕಲ್ಲು ಮಣ್ಣು ತುಂಬ ಗಟ್ಟಿರೋದ್ರಿಂದ ಸ್ವಲ್ಪ ಇದು ಮಾಡಿದ್ರೆ, ಡ್ರಿಲ್ ಮಾಡಿದ್ರೆ, ಡಿಗ್ ಮಾಡಿದ್ರೆ ಸೊ ಫುಲ್ ಒಂದು ಶೇಪಲ್ಲಿ ಇರುತ್ತೆ. ಆಮೇಲೆ ಒಳ್ಳೆ ಸೋರ್ಸು ವಾಟರು. ಆಮೇಲೆ ಇದು ನೋಡಿ, ಇದು ಬಾವಿ ಮಾಡಿದ್ದಾರೆ. ನೀರು ಆಲ್ಮೋಸ್ಟು ಒಂದು ರೇಂಜಿಗೆ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇದೆಲ್ಲ ಒಂದು ಈ ಕಡೆ ಪ್ಲೇಸಸ್ದು ಒಂದು ಹೈಲೈಟ್ಸು, ಈ ಥರ ಬಾವಿಗಳು, ಈ ಥರ ಒಂದು ಡಿಫ್ರೆಂಟ್ ಕನ್ಸ್ಟ್ರಕ್ಷನ್. ಇದರಲ್ಲಿ ಸ್ವಲ್ಪ ಕೇರಳ ಸ್ಟೈಲ್ ಸ್ವಲ್ಪ ಇದಾದರೂ ಒಂದು ಅಥೆಂಟಿಸಿಟಿ ಇದೆ ಎಲ್ಲ ಕಡೆನೂ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಸೊ ಇದು ಮೇಯ್ನ್ ಪ್ಲೇಸು ಊಟ ಮಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಮತ್ತು ಅಲ್ಲಿ ನೋಡಿ ಕ್ಯಾಂಪ್ ಫೇರ್, ನೆನ್ನೆ ಬರುವಾಗ ಕ್ಯಾಂಪ್ ಫೇರ್ ಹಾಕಿದ್ರು. ಸೊ ನಾವು ಕ್ಯಾಂಪ್ ಫೇರ್ ಟೈಮಿಗೆ ಬರಲಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ವಿ. ಬನ್ನಿ ಡ್ರೋನಲ್ಲಿ ಒಂದು ಫುಟೇಜಸ್ ನೋಡ್ಕೊಂಡು ಬನ್ನಿ ಹೇಗಿದೆ ಇದ್ರದ್ದೊಂದು ವ್ಯೂ ಅಂತ. ಥ್ಯಾಂಕ್ಸ್ ಟು ಕಾಮತ್ ಸರ್ ಡ್ರೋನ್ ಫುಟೇಜಸ್ಗೆ. ಸೊ ಹಾಗಿತ್ತು ನಮ್ಮ ಒಂದು ಅರೆಕನ್ನಟ್ ಕೌಂಟಿದು ಟೂರು. ಸೊ ನೀವು ಗೋವಾಕ್ಕೆ ಹೋಗೋದಕ್ಕಿಂತ ಮುಂಚೆ ಬೇಕಾದರೆ ಇಲ್ಲಿ ಬರ್ಬೋದು 1 ಅವರ್ ಹತ್ರ. ಇಲ್ಲ ಗೋವಾ ಎಲ್ಲ ಮುಗಿಸ್ಕೊಂಡು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕಿಂತ ಒಂದು ಸತಿ ಆರಾಮಾಗಿ ಸ್ಟೇ ಮಾಡಿ ಹೋಗೋರು. ಆಲ್ಮೋಸ್ಟ್ ಇವರಿಗೆ ಚಿಕ್ಕಮಂಗ್ಳೂರಿಗೆ ಹೋಗೋರು ಬರ್ತಾರೆ, ಆಮೇಲೆ ಈ ಕಡೆ ಮಡಿಕೇರಿಗೆ ಹೋಗೋರು ಬರ್ತಾರೆ. ಸೊ ಒಂದು ಪಿಟ್ ಸ್ಟಾಪ್ ತಗೊಂಡು ಹೋಗ್ಬೋದು ಇಲ್ಲಿ, ಚೆನ್ನಾಗಿದೆ. ಆಮೇಲೆ ಬರ್ಡ್ ವಾಚಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ, ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗ್ತಾರೆ ಒಂದು ಪ್ಲಾಂಟೇಶನ್ ವಾಕ್ ಅಂತ. ನಾನು ಆ್ಯಕ್ಚುಲಿ ಇವತ್ತು ಬೇರ್ ಫುಟ್ ಹೋಗಿದ್ದು, ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಮತ್ತು ವಿಯಾನು, ಇವಳು ರಜೆ ಮಾಡಿದ್ಲು, ಬಂಕ್ ಮಾಡಿಬಿಟ್ಲು, ಬರಲಿಲ್ಲ. ಯಾಕೆ ಅಂದರೆ ನಿಮ್ಮ ಮಗನಿಂದ. ಬಟ್ ನನ್ನ ಮಗನೇ ಬಂದಿದ್ದಾನೆ, ನೀನು ಬಂದಿಲ್ಲ. ಚಂದ ಮಲಗ್ತೀನಿ ನೋಡಿ, ಈ ನಿದ್ದೆ ಬಂದರೆ ಮತ್ತೆ ಮಲಗ್ತಾರೆ, ನಂಗೆ ನಿದ್ದೆನೇ ಇಲ್ಲ ರಾತ್ರಿ. ಬಟ್ ನೀನು ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ಯಾ, ಬಿಕಾಸ್ ವಾಕ್ ಸಖತ್ತಾಗಿತ್ತು. ಮತ್ತೆ ಕರ್ಕೊಂಡು ಬನ್ನಿ, ಮತ್ತೆ ಕರ್ಕೊಂಡು ಬರೋಕ್ಕೆ ನೋಡುವ, ಖಂಡಿತ ಬರ್ತೀವಿ, ನೆಕ್ಸ್ಟ್ ಪುನಃ ಬರ್ತೀವಿ. ಸೊ ಇದಕ್ಕಿಂತ ಜಾಸ್ತಿ ಲಿಂಕ್ಸ್ ಎಲ್ಲ ಎನಿವೇಸ್ ಆಗ್ತೀವಿ, ಆಯಿತಾ. ಥ್ಯಾಂಕ್ಸ್ ಟು ಎವ್ರಿಬಡಿ. ಮಿಸಸ್ ಕಾಮತ್, ಯಾ ಮಿಸಸ್ ಆ್ಯಂಡ್ ಕಾಮತ್ ಅಲ್ಲ, ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್. ನನಗೆ ಯಾಕಂದರೆ ಇಲ್ಲಿಗೆ ಬಂದು ಒಂಥರ ತುಂಬ ಫ್ರೀ ಅಂತ ಅನಿಸ್ಬಿಟ್ಟಿದ್ದೀನಿ. ಒಂದು ಟೈಮ್ ಎಲ್ಲ ಸಿಕ್ಬಿಟ್ಟಿದೆ, ಗ್ಯಾಡ್ಜೆಟ್ಸ್ ಎಲ್ಲ ದೂರ ಬಿಸಾಕ್ಬಿಟ್ಟಿದ್ದೀನಿ. ಒಂಥರ ಏನೋ ಒಂದು ಅಲ್ಲಿ ಕೌಂಟಿಲಿ ಇರಬೇಕಾದ್ರೆ 24 ಅವರ್ಸು ಎಲ್ಲೋ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ರೆ 24 ಅವರ್ಸು ನನ್ನ ಹತ್ರನೇ ಇದೆ. ಹಾಗೆ ಒಂಥರ ಖುಷಿ, ಎಲ್ಲ ಟಂಗು ಹಿಂಗೆ ಎಲ್ಲ ಸ್ಲಿಪ್ ಆಗ್ತಾ ಇದೆ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಹೇಳ್ಬೇಕಲ್ಲ ಎಂಡಿಂಗಲ್ಲೂ. ಹೌದಾ, ಸರಿ. ಬ್ಲಾಗ್ ಮಾಡೋದೇ ಮರ್ತುಬಿಟ್ಟಿದ್ದಾಳೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೌದು, ಈಗ ಇಲ್ಲಿ ನಾವು ಕಾಮತ್ ಸರ್ ಮನೆಗೆ ಹೋಗಿದ್ವಿ, ಸ್ನೇಹ ಮ್ಯಾಮ್ ಮನೆಗೂ ಈಗ ಒಂದು ವಿಸಿಟ್ ಕೊಡ್ತೀವಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲ ವೀಡಿಯೋ ಮಾಡ್ತೀವೋ ಗೊತ್ತಿಲ್ಲ, ಬಿಕಾಸ್ ಆ ಒಂದು ಮೊಮೆಂಟನ್ನ ಎಂಜಾಯ್ ಮಾಡಬೇಕು ಅಂತ ಮಾಡಿಕೊಂಡು ಡೈರೆಕ್ಟ್ ಗೋವಾಕ್ಕೆ ಹೋಗ್ತೀವಿ. ಆಮೇಲೆ ಕಾಮತ್ ಸರ್ ಕೆಲವು ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಯಾಕಂದರೆ ಅವ್ರು ಎಕ್ಸ್ಪರ್ಟ್ ಅಲ್ಲ ಇದರಲ್ಲೆಲ್ಲ. ಅದು ಯಾವುದ್ಯಾವುದೋ ಒಂದೊಂದು ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ವ್ಲಾಗ್ ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಈವೆಂಟ್ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಸೊ ನೀವು ಬನ್ನಿ ನಮ್ಮೊಟ್ಟಿಗೆ, ಲೆಟ್ಸ್ ಗೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡ್ತಾಳೆ, ಹೋಗು. ನಾನು ಪ್ಲಾಂಟೇಶನ್ ತುಂಬ ಮಾಡಿಬಿಟ್ಟಿದ್ದೀನಿ.
you